ಎಲ್ಲರಿಗೂ ನಮಸ್ಕಾರ. ಯಶಸ್ ಚಾನೆಲ್ಗೆ ಸ್ವಾಗತ. ನಾನು ಯಶಸ್ ಗದಿಗೆ. ನಿಮಗೆ ಗೊತ್ತಾ ಯಾಕೆ ಕೆಲವರು ಭಾಳ ನೋಟಿಸ್ಡ್, ರೆಕಗ್ನೈಸ್ಡ್ ಆ್ಯಂಡ್ ಫೇಮಸ್ ಇರ್ತಾರೆ, ಕೆಲವರು ನೋಟಿಸ್, ರೆಕಗ್ನೈಸ್ ಇರಲ್ಲ, ಮತ್ತು ಇಬ್ಬರದು ಟ್ಯಾಲೆಂಟ್ ಸೇಮ್ ಇರ್ತವೆ. ಬಟ್ ಯಾಕೆ ಒಬ್ಬ ಟ್ಯಾಲೆಂಟೆಡ್ ಬಟ್ ರೆಕಗ್ನೈಸ್ಡ್ ಇರ್ತಾನೆ, ಒಬ್ಬ ಟ್ಯಾಲೆಂಟೆಡ್ ಬಟ್ ಯೂಸ್ಲೆಸ್? ಯಾಕಂದರೆ ಇದರಲ್ಲಿ ಒಂದು 10 ಲಾ ಇವೆ, ಡೇಂಜರಸ್ ಲಾಸ್ ಅಬೌಟ್ ಹ್ಯೂಮನ್ ಬಿಹೇವಿಯರ್. ಅದು ಕೆಲವ್ರು ಯೂಸ್ ಮಾಡ್ತಾರೆ, ಅದರಿಂದ ಅವ್ರು ನೋಟಿಸ್ ಆಗ್ತಾರೆ, ಕೆಲವ್ರು ಯೂಸ್ ಮಾಡಲ್ಲ, ಅದಕ್ಕೆ ಅವ್ರು ಅನ್ನೋಟಿಸ್ ಇರ್ತಾರೆ. ಅದು ಇವತ್ತು ಕಲಿಯೋಣ. ಫಸ್ಟ್ ಲಾ, ನೆವರ್ ಔಟ್ಶೈನ್ ದ ಮಾಸ್ಟರ್. ಇದರ ಮೀನಿಂಗ್ ಅಂದರೆ, ಯಾವತ್ತೂ ನಿಮ್ಮ ಬಾಸ್, ಟೀಚರ್ಗೆ ಯು ಆರ್ ಸ್ಮಾರ್ಟರ್ ದೆನ್ ದೆಮ್ ತೋರಿಸ್ಬೇಡಿ. ಯಾವತ್ತೂ ನೀವು ಅವ್ರಿಗಿನ್ನ ಸ್ಮಾರ್ಟರ್ ಇರಂತ ತೋರಿಸ್ಬೇಡಿ. if it happens, they will see you as a threat. If you become a threat, it will be the danger for you, because they are a superior position. They can do anything. That's why never outshine the master. ಅದ್ರ ಸಲಹೆಗೆ ನಿಮ್ಮ ಟ್ಯಾಲೆಂಟ್ನ ತೋರಿಸಿ, ನಿಮ್ಮ ಸ್ಮಾರ್ಟ್ನೆಸ್ನ ತೋರಿಸಿ, ಬಟ್ ಇನ್ ಎ ಹಂಬಲ್ನೆಸ್, ಫ್ರೆಂಡ್ಲಿ ಮ್ಯಾನರ್. ಅದರಿಂದ ಅವರು ನಿಮಗೆ ಥ್ರೆಟಾಗಿ ನೋಡಲ್ಲ, ನಿಮಗೆ ಹೈಯರ್ ಪೊಸಿಷನ್ಗೆ ಅವ್ರು ಪ್ರಮೋಟ್ ಮಾಡ್ತಾರೆ. ಸೆಕೆಂಡ್ ಲಾ, ಕನ್ಸೀಲ್ ಯುವರ್ ಇಂಟೆನ್ಷನ್ಸ್. ಇದರ ಮೀನಿಂಗ್ ಏನಂದರೆ, ಯಾವತ್ತು ಡೂ ಯುವರ್ ವರ್ಕ್ ಕ್ವೈಟ್ಲಿ ಆ್ಯಂಡ್ ನಿಮ್ಮ ರಿಸಲ್ಟ್ ಆಮೇಲೆ ಅನೌನ್ಸ್ ಮಾಡಿ. ಫಸ್ಟ್ ನಿಮ್ಮ ವರ್ಕ್ ಯಾರಿಗೂ ಹೇಳಬೇಡಿ. ಆದರೆ ಅದು ಯಾಕಂದರೆ ಚಾನ್ಸಸ್ 80% ಚಾನ್ಸ್ ಇರ್ತವೆ ಅದು ಕೆಡೋದು. ಯಾರಿಗಾನ ನೀವು ಹೇಳಿದ್ರೆ, ನೀವೇನಾರ ವರ್ಕ್ ಮಾಡಿ ರಿಸಲ್ಟ್ಸ್ ಹೇಳಿದ್ರೆ ಅಂದರೆ ಏನೂ ಆಗಲ್ಲ. ನಿಮ್ಮ ವರ್ಕ್ ಸ್ಮೂತ್ಲಿ ಹೋಗುತ್ತೆ, ಯಾಕಂದರೆ ನಿಮ್ಗೆ ಅಷ್ಟೇ ಗೊತ್ತು ಆ ವರ್ಕ್. ದ್ಯಾಟ್ಸ್ ವೈ ಡೋಂಟ್ ಶೋ ಯುವರ್ ಇಂಟೆನ್ಷನ್ಸ್. ಥರ್ಡ್ ಲಾ, ಆಲ್ವೇಸ್ ಸ್ಪೀಕ್ ಲೆಸ್ ದೆನ್ ನೆಸಸರಿ. ಇದರ ಮೀನಿಂಗ್ ಅಂದರೆ, ಎಷ್ಟು ಮಾತಾಡೋದು ಇರುತ್ತೆ ಅದಕ್ಕಿಂತ ಕಡಿಮೆ ಮಾತಾಡಿ. ಯಾಕಂದರೆ ಈಗ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಒಬ್ಬ ಮನುಷ್ಯ ಭಾಳ ಮಾತಾಡ್ತಿರ್ತಾನೆ, ಆದರೆ ಪಾಯಿಂಟ್ಸ್ ಇರ್ತವೆ, ಅವನು ಸ್ವಲ್ಪ 2 to 3 ಪಾಯಿಂಟ್ಸ್ ಭಾಳ ಮಾತಾಡ್ತಿರ್ತಾನೆ. ಅವನು ಪ್ಲಸ್ ಆ್ಯಡ್ ಮಾಡ್ತಿರ್ತಾನೆ, ಎಕ್ಸ್ಟೆಂಡ್ ಮಾಡ್ತಿರ್ತಾನೆ. ಅದರಲ್ಲೇ ಒಬ್ಬ ಮನುಷ್ಯ ಇರ್ತಾನೆ, ಕಾಮ್ಲಿ 2 ಪಾಯಿಂಟ್ಸ್ ಸ್ಟ್ರಾಂಗ್ಲಿ ಅವ ಅದಕ್ಕೆ ಏನಂತಾರೆ ಡೀಪಾಗಿ ಸೈಲೆನ್ಸ್ನಿಂದ ಕಾಮ್ಲಿ ಹೇಳ್ತಾನೆ. ಇದರೊಳಗೆ ಯಾರಿಗೆ ನೋಟಿಸ್ ಮಾಡ್ತಾರೆ ಗೊತ್ತಾ? ಆ 2 ಪಾಯಿಂಟ್ಸ್ ನನಗೆ. ಯಾಕಂದರೆ ಅವನು ಕಾಮ್ಲಿ, ಕಾನ್ಫಿಡೆಂಟ್ಲಿ ಅದು ಹೇಳ್ದ. ಅವ ಎಕ್ಸ್ಟೆಂಡ್ ಮಾಡಲಿಲ್ಲ, ಅವರಿಗೆ ಬೋರು ಮಾಡಲಿಲ್ಲ. ಅದಕ್ಕೆ ಯಾವತ್ತೂ ನಿಮ್ಮ ಎಷ್ಟು ಮಾತಾಡುತ್ತೆ ಅದಕ್ಕಿಂತ ಕಡಿಮೆ ಮಾತಾಡಿ. ಅದರಿಂದ ನಿಮ್ಮ ಇಂಪಾರ್ಟೆನ್ಸ್, ನಿಮ್ಮ ಪ್ರೆಸೆನ್ಸ್ ಆ್ಯಂಡ್ ನಿಮ್ಮ ರೆಸ್ಪೆಕ್ಟ್ ಹೆಚ್ಚಾಗುತ್ತೆ. ಫೋರ್ತ್ ಲಾ, ನೆವರ್ ಪುಟ್ ಟ್ರಸ್ಟ್ ಇನ್ ಯುವರ್ ಫ್ರೆಂಡ್ಸ್. ಈಗ ಇದರ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಮ ಫ್ರೆಂಡಿಗೆ ನಿಮ್ಮ ಬಿಗ್ಗೆಸ್ಟ್ ಗೋಲ್ ಹೇಳ್ತೀವಿ, ಅವ ಯಾರಿಗಿನ ಒಬ್ಬನಿಗೆ ಹೇಳ್ತಾನೆ. ಪಾಪ ಒಂದು ಇಂಟೆನ್ಷನ್ ಇರಲ್ಲ ನಿಮ್ಗೆ ಹರ್ಟ್ ಮಾಡ್ಬೇಕಂತ, ಆದರೆ ಅವ ಯಾರಿಗಿನ ಒಬ್ಬನಿಗೆ ಹೇಳ್ತಾನೆ. ಆದರೆ ನೀವು ಇದೇ ಒಬ್ಬ ಕಲೀಗಿ, ಬಟ್ ಅವ ಯಾರಿಗೂ ಹೇಳಲ್ಲ, ಬಿಕಾಸ್ ಈಸ್ ಅ ಪ್ರೊಫೆಷ್ನಲ್. ಯಾವತ್ತೂ ನಿಮ್ಮ ಸರ್ಕಲ್ ಎಂತ ಚೂಸ್ ಮಾಡಬೇಕು, ಪ್ರೊಫೆಷ್ನಲಿಸಮಿಗೆ ಚೂಸ್ ಮಾಡಬೇಕು, ಯಾವತ್ತು ಪ್ರೊಫೆಷ್ನಲ್ ಪರ್ಸನ್ಸಿಗೆ ಚೂಸ್ ಮಾಡಬೇಕು. ಅದಕ್ಕೆ ನೆವರ್ ಪುಟ್ ಟ್ರಸ್ಟ್ ಇನ್ ಯುವರ್ ಫ್ರೆಂಡ್ಸ್. ಗೈಡ್ ಯುವರ್ ರೆಪ್ಯುಟೇಷನ್. ಇದರ ಮೀನಿಂಗ್ ಅಂದರೆ, ಯಾವತ್ತೂ ನಿಮ್ಮ ರೆಪ್ಯುಟೇಷನ್ ಗೈಡ್ ಮಾಡಿಕೊಡಿ. ಯಾವತ್ತೂ ನಿಮ್ಮ ರೆಪ್ಯುಟೇಷನ್ ಕೆಡಿಸ್ಬೇಡಿ. ಲೈಕ್ ಒನ್ ಕೇರ್ಲೆಸ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ಯಾನ್ ಡ್ಯಾಮೇಜ್ ಯುವರ್ ರೆಪ್ಯುಟೇಷನ್. ಅದಕ್ಕೆ ಯಾವುದು ಕೇರ್ಲೆಸ್ ಪೋಸ್ಟ್ ಹಾಕಬೇಡಿ, ವಿಡಿಯೋ ಹಾಕಬೇಡಿ, ಕಾಮೆಂಟ್ ಹಾಕಬೇಡಿ. ಯಾವತ್ತೂ ನಿಮ್ಮ ರೆಪ್ಯುಟೇಷನ್ನ ಉಳಿಸ್ಕೊಡಿ, ಬಿಕಾಸ್ ಇಟ್ ಕ್ಯಾನ್ ಡ್ಯಾಮೇಜ್ ಅ ಲಾಟ್. ಸಿಕ್ಸ್ತ್, ವಿನ್ ಥ್ರೂ ಯುವರ್ ಆ್ಯಕ್ಷನ್ಸ್, ನಾಟ್ ವರ್ಡ್ಸ್. ಇದರ ಮೀನಿಂಗ್ ಏನಂದರೆ, ಯಾವತ್ತು ನಿಮ್ಮ ಆ್ಯಕ್ಷನ್ಲೇ ವಿನ್ ಮಾಡಿ, ನಾಟ್ ಬೈ ವರ್ಡ್ಸ್. Who wins through words, they are weaker humans. ಇದು ಒಂದು ಟ್ರೇಟ್ ನೆನ್ಪಿಟ್ಕೊಳ್ಳಿ. ಯಾರು ಮಾತಾಡಿ ಆರ್ಗ್ಯುಮೆಂಟ್ ಗೆಲ್ತಾರೆ, ದೇ ಆರ್ ವೀಕರ್. ಯಾರು ತಮ್ಮ ಆ್ಯಕ್ಷನ್ ಥ್ರೂ ಗೆಲ್ತಾರೆ ಆರ್ಗ್ಯುಮೆಂಟ್, ದೇ ಆರ್ ಸ್ಟ್ರಾಂಗರ್, ದೇ ಆರ್ ದ ಬೆಸ್ಟ್. ಇದರ ಮೀನಿಂಗ್ ಏನಂದರೆ, ಈಗ ಒಬ್ಬ ನಿಮಗೆ ಕಾಡಿಸ್ತಾನೆ, ಲೈಕ್ ಸ್ಕಿನಿ. ನೀವು ಅವನಿಗೆ ಏನಾರ ರಿಪ್ಲೈ ಕೊಟ್ಟರೆ ಅದು ಜಸ್ಟ್ ಹೆವಿ ಅನಿಸಲ್ಲ. ಈಗ ಅದೇ ನೀವು ಜಿಮ್ ಮಾಡಿ, ಅದು ಬಾಡಿ ಮಾಡಿ, ಆಮೇಲೆ ಅವ ನಿಮ್ಮ ಬಾಡಿಗೆ ಅವನಕಿನ್ನ ಬೆಟ್ರ್ ಕಾಣಿದಾಗ ಅವನಿಗೆ ಇನ್ಸಲ್ಟೆಡ್ ಫೀಲ್ ಆಗುತ್ತೆ.
ಹಿ ವಿಲ್ ಬಿ ಇನ್ಸಲ್ಟೆಡ್, ಗಿಲ್ಟಿ. ನಾ ಯಾಕಂದೆ, ಯಾಕೆ ಇವನಿಗೆ ಅನ್ಬಾರ್ದಿತ್ತು. ಇಟ್ ಈಸ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್. ಇದರಿಂದ ಬಿಗ್ ಇಂಪ್ಯಾಕ್ಟ್ ಬರುತ್ತೆ. ಆದರೆ ನೀವು ಮಾತು ಹೇಳಿದ್ರೆ ಇಟ್ ಈಸ್ ಲೈಕ್ ದಿಸ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇನ್ನು ಎಷ್ಟು ಲಾ ಇದೆ ಅಂದರೆ ಇನ್ನು 4 ಲಾ ನೆಕ್ಸ್ಟ್ ವೀಡಿಯೋಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.